ಫ್ರೆಂಡ್ಸ್ ಎಲ್ರಿಗೂ ಸ್ವಾಗತ. ಇದು ನಮ್ಮ ಇವತ್ತಿನ ಪ್ರಾಪರ್ಟಿ. ನೀವೇನು ನೋಡ್ತಾ ಇದ್ದೀರಲ್ಲ 2030 ಡೈಮೆನ್ಷನ್ನ ವೆಸ್ಟ್ ಫೇಸಿಂಗ್ BDA ಪ್ರಾಪರ್ಟಿ ಆಗಿರುತ್ತೆ, ಜ್ಞಾನ ಭಾರತಿ ಬ್ಲಾಕು. ನೀವು ನೋಡ್ಬೋದು ಎಲಿವೇಶನ್ ಯಾವ ರೀತಿ ಇದೆ ಅಂತ ಹೇಳಿ. ಹಾಗೆ ನೀವು ನೋಡ್ತಾ ಇದ್ದೀರಾ ಅಪೋಸಿಟ್ ಅಲ್ಲಿ ಪ್ರಾಪರ್ 30 ಫೀಟ್ ರೋಡ್ನ BDA ಕಡೆಯಿಂದ ಡೆವಲಪ್ಮೆಂಟ್ ಮಾಡಿಕೊಟ್ಟಿದ್ದಾರೆ. ಹಾಗೆ ಸುತ್ತಮುತ್ತ ಏರಿಯಾ ನೀವು ನೋಡ್ಬೋದು ಯಾವ ರೀತಿ ಡೆವಲಪ್ಮೆಂಟ್ ಆಗಿದೆ ಅಂತ ಹೇಳಿ. ಈಗ ಎಲಿವೇಶನ್ ಹೇಗಿತ್ತು ಅಂತ ನೋಡಿದ್ರಲ್ಲ, ಬನ್ನಿ ಈಗ ಒಳಗೆ ಹೋಗಿ ಪಾರ್ಕಿಂಗ್ ಹಾಗೆ ಬಿಲ್ಡಿಂಗ್ ನ ಯಾವ ರೀತಿ ಪ್ಲಾನ್ ಮಾಡಿ ಬಿಲ್ಟಪ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನಿಮಗೆ ಒಳಗೆ ಎಂಟರ್ ಆಗ್ತಾ ಇದ್ದಂಗೆ ಕಂಪ್ಲೀಟ್ಲಿ ಕಾರ್ ಪಾರ್ಕಿಂಗ್ ನ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಹಾಗೆ ವಾಟರ್ ಫೆಸಿಲಿಟಿ ಆಗಿ ಈ ಪ್ರಾಪರ್ಟಿಯಲ್ಲಿ ನಿಮಗೆ ಬೋರ್ವೆಲ್ ಇದೆ, ಹಾಗೆ ಕಾವೇರಿ ಲೈನ್ ಅನ್ನು ಕೂಡ ತಗೊಂಡಿದ್ದಾರೆ, ಮೀಟರ್ ಕೂಡ ತಗೊಂಡಿದ್ದಾರೆ. ಜಸ್ಟ್ ಮೀಟರ್ನ ನಿಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಕೊಬೇಕು ಅಷ್ಟೇ. ವಾಟರ್ ಫೆಸಿಲಿಟಿ ಆಗಿ ಇದಾಯಿತು. ಹಾಗೆ ನೀವು ನೋಡ್ತಾ ಇದ್ದೀರಾ ಒಂದು 3 ಕಾರ್ನ ಈಸಿಯಾಗಿ ಪಾರ್ಕ್ ಮಾಡ್ಕೊಳ್ಳುವಷ್ಟು ಫೇಸಿಂಗ್ ಇದೆ ನಿಮಗೆ. ಪಾರ್ಕಿಂಗ್ ಹೇಗಿತ್ತು ಅಂತ ನೋಡಿದ್ರಲ್ಲ, ಬನ್ನಿ ಈಗ ನೆಕ್ಸ್ಟ್ ಫ್ಲೋರ್ಗೆ ಹೋಗಿ ಬಿಲ್ಡಿಂಗ್ನ ಯಾವ ರೀತಿ ಪ್ಲಾನ್ ಮಾಡಿ ಬಿಲ್ಡ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ಪಾರ್ಕಿಂಗ್ ಹೇಗಿತ್ತು ಅಂತ ನೋಡಿದ್ರಲ್ಲ, ಬನ್ನಿ ಈಗ ನೆಕ್ಸ್ಟ್ ಫ್ಲೋರಲ್ಲಿ ಮನೆ ಸ್ಟಾರ್ಟ್ ಆಗತ್ತೆ. ಮನೆ ಯಾವ ರೀತಿ ಇದೆ ಅಂತ ನೋಡ್ಕೊಂಡ್ ಬರೋಣ. ಇದು ಬಂದ್ಬಿಟ್ಟು ಕಂಪ್ಲೀಟ್ಲಿ ಟೀಕುಡ್ ಆದ ಮೇನ್ ಡೋರು, ಹಾಗೆ ಪ್ರತಿಯೊಂದು ಡೋರ್ಸ್ಗೂ ಕೂಡ ಟೀಕುಡ್ನ ಯೂಸ್ ಮಾಡಿದ್ದಾರೆ. ಬನ್ನಿ ಈಗ ಒಳಗೆ ಹೋಗಿ ಪ್ರಾಪರ್ಟಿ ಯಾವ ರೀತಿ ಇದೆ ಅಂತ ನೋಡೋಣ. ಹಾಗೆ ಎಂಟರ್ ಆಗ್ತಾ ಇದ್ದಂಗೆ ನೀವು ನೋಡ್ತಾ ಇದ್ದೀರಾ ಒಂದೊಳ್ಳೆ ಸ್ಪೇಷಿಯಸ್ ಆದ ಲಿವಿಂಗ್ ಏರಿಯಾ ಅಂತಾನೆ ಹೇಳ್ಬೋದು. ನೀವು ನೋಡ್ಬೋದು ಒಂದೊಳ್ಳೆ ಕ್ವಾಲಿಟಿಯ ಟೀಕುಡ್ ವಿಂಡೋಸ್ಗಳು ತುಂಬ ಹ್ಯೂಜ್ ಆಗಿದೆ, ಹಾಗೆ ತುಂಬಾ ಲೆಂತಿ ಆದಂಥ ವಿಂಡೋಸ್ಗಳು. ಹಾಗೆ ನೋಡ್ಬೋದು ಮೇಲ್ಗಡೆ ಫಾಲ್ ಸೀಲಿಂಗ್ ವರ್ಕ್ ಕೂಡ ಮಾಡಿದ್ದಾರೆ. ಹಾಗೆ ಇದು ಈ ಮನೆಯ TV ಯೂನಿಟ್ ಬರುತ್ತೆ. ನೀವು ನೋಡ್ಬೋದು ಸ್ಟೋರೇಜ್ ಪರ್ಪಸ್ಸಿಗಾಗಿನೂ ಕೂಡ ಕೊಟ್ಟಿದ್ದಾರೆ, ಡಿಸೈನರಿ ಐಟಮ್ಸ್ಗಳನ್ನ ಸ್ಟೋರ್ ಮಾಡ್ಕೊಬೋದು. ಹಾಗೆ ನಮ್ಮ ಲಿವಿಂಗ್ ಏರಿಯಾನ ಬ್ಯಾಕ್ ಸೈಡ್ಗೆ ನಿಮಗೆ ಕಿಚನ್ನ ಬಿಲ್ಟಪ್ ಮಾಡಿ ಪ್ಲಾನ್ ಮಾಡಿದ್ದಾರೆ. ನೀವು ನೋಡ್ಬೋದು ಒಂದೊಳ್ಳೆ ಎಲಿಗೆಂಟ್ ಗ್ರೀನ್ ಕಲರ್ ಇರುವಂಥ ಕಿಚನ್ನು, ಮಾಡ್ಯುಲರ್ ಕಿಚನ್ ಅಂತಲೇ ಹೇಳ್ಬೋದು. ಪ್ರತಿಯೊಂದಕ್ಕೂ ಸಾಫ್ಟ್ ಕ್ಲೋಸರ್ಸ್ ಎಲ್ಲ ಹಾಕಿ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಹಾಗೆ ಮೇಲೂ ಕೂಡ ಸ್ಟೋರೇಜ್ ಐಟಮ್ಸ್ನ ಮಾಡಿಕೊಟ್ಟಿದ್ದಾರೆ. ಹಾಗೆ ಕಿಚನ್ನಿಗೆ ಅಟ್ಯಾಚ್ಡ್ ಆಗಿ ಒಂದು ಯುಟಿಲಿಟಿಯನ್ನು ಕೂಡ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಯುಟಿಲಿಟಿಯಲ್ಲೇ ನಿಮಗೆ ಒಂದು ಕಾಮನ್ ವಾಶ್ರೂಮ್ ಕೂಡ ಇದೆ. ಇದು ನಿಮಗೆ ಕಾಮನ್ ವಾಶ್ರೂಮ್ ಬರುತ್ತೆ. ಹಾಗೆಯೇ ನಮ್ಮ ಕಿಚನ್ನ ಲೆಫ್ಟ್ ಸೈಡಿಗೆ ದೇವ್ರ ಮನೆಯನ್ನು ಕೂಡ ಬಿಲ್ಟಪ್ ಮಾಡಿದ್ದಾರೆ. ನೀವು ನೋಡ್ತಾ ಇದ್ದೀರಾ ಒಂದೊಳ್ಳೆ ಗ್ಲಾಸ್ ಡೋರ್ ಇರುವಂಥ ದೇವ್ರ ಮನೆ. ನೀವು ನೋಡ್ಬೋದು ಮಾಡರ್ನ್ ಆಗಿ ಮಾಡಿದ್ದಾರೆ. ನೋಡಿದ್ರಲ್ಲ ಈ ಫ್ಲೋರ್ನಲ್ಲಿ ಏನೇನಿತ್ತು ಅಂತ ಹೇಳಿ. ನಿಮಗೆ ಇದು RCC ಬಂದು 11 ಅಡಿ ಇದೆ. ಎಲ್ಲರೂ 9 ಅಡಿ, 9.5 ಅಡಿ, 10 ಅಡಿ ಕೊಡ್ತಾರೆ. 1 ಅಡಿ ಎಕ್ಸ್ಟ್ರಾನೇ ಕೊಟ್ಟಿದ್ದಾರೆ. ನಿಮಗೆ ವೆಂಟಿಲೇಷನ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಕಡೆನೂ ಕೂಡ ವಿಂಡೋಸ್ಗಳನ್ನ ಯುಟಿಲೈಸ್ ಮಾಡಿದ್ದಾರೆ, ವೆಂಟಿಲೇಷನ್ ತುಂಬ ಚೆನ್ನಾಗಿರಲಿ ಈ ಮನೆಗೆ ಅಂತ ಹೇಳಿ. ಬನ್ನಿ ಈಗ ನೆಕ್ಸ್ಟ್ ಫ್ಲೋರಿಗೆ ಹೋಗಿ ರೂಮ್ಸ್ಗಳನ್ನ ಯಾವ ರೀತಿ ಪ್ಲ್ಯಾನ್ ಮಾಡಿ ಬಿಲ್ಟಪ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ಫ್ಲೋರಿಗೆ ಎಂಟರ್ ಆಗ್ತಾ ಇದ್ದಂಗೆ ನಿಮಗೆ 2 ಬೆಡ್ರೂಮ್ಸ್ಗಳಿದೆ. ಒಂದು ಮಾಸ್ಟರ್ ಬೆಡ್ರೂಮ್ ಹಾಗೆ ಒಂದು ಚಿಲ್ಡ್ರನ್ಸ್ ಬೆಡ್ರೂಮ್ ಇದೆ. ನನ್ನ ಬ್ಯಾಕ್ ಸೈಡಲ್ಲಿ ಇರುವಂಥದ್ದು ಚಿಲ್ಡ್ರನ್ಸ್ ಬೆಡ್ರೂಮ್. ನೋಡ್ತಾ ಇದ್ದೀರಾ ಚಿಲ್ಡ್ರನ್ಸ್ ಬೆಡ್ರೂಮ್ ಹೇಗಿದೆ ಅಂತ ಹೇಳಿ. ಒಳಗೆ ಎಂಟರ್ ಆಗ್ತಾ ಇದ್ದಂಗೆ ನೀವು ನೋಡ್ಬೋದು ಇಲ್ಲಿ ಒಂದು ಡ್ರೆಸ್ಸಿಂಗ್ ಯೂನಿಟ್ನ ಕೂಡ ಬಿಲ್ಟಪ್ ಮಾಡಿಕೊಟ್ಟಿದ್ದಾರೆ. ಹಾಗೆ ಮೇಲ್ಗಡೆ ಫಾಲ್ ಸೀಲಿಂಗ್ ನೋಡ್ತಾ ಇದ್ದೀರಾ. ನಿಮಗೆ ವಾರ್ಡ್ರೂಬ್ ಥೀಮಿಗೆ ಅಡ್ಜಸ್ಟೆಂಟ್ ಆಗಿ ಮ್ಯಾಚ್ ಆಗೋ ರೀತಿ ಮಾಡಿಕೊಟ್ಟಿದ್ದಾರೆ. ಹಾಗೆ ವಾರ್ಡ್ರೂಬ್ಸ್ಗಳು ನೀವು ನೋಡ್ಬೋದು, ಒಳ್ಳೆ ಸ್ಪೇಷಿಯಸ್ ಆದ ವಾರ್ಡ್ರೂಬ್ಸ್ ಅಂತಲೇ ಹೇಳ್ಬೋದು. ನಿಮಗೆ ನೋಡ್ತಾ ಇದ್ದೀರಾ ಸ್ಟೋರೇಜಿಗೆ ಯಾವುದೇ ರೀತಿ ತೊಂದರೆನೇ ಇಲ್ಲ. ಆ ರೀತಿ ಎಲ್ಲ ಕಡೆ ಪ್ಲಾನ್ ಮಾಡಿ ಸ್ಟೋರೇಜ್ ಐಟಮ್ಸ್ ಮಾಡಿಕೊಟ್ಟಿದ್ದಾರೆ. ಹಾಗೆ ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಬರುತ್ತೆ ನಿಮಗೆ ಈ ಒಂದು ಚಿಲ್ಡ್ರನ್ಸ್ ಬೆಡ್ರೂಮಿಗೆ. ಇದೇ ಫ್ಲೋರ್ನಲ್ಲೇ ನಿಮಗೆ ಒಂದು ಮಾಸ್ಟರ್ ಬೆಡ್ರೂಮ್ ಕೂಡ ಇದೆ. ಬನ್ನಿ ಈಗ ಮಾಸ್ಟರ್ ಬೆಡ್ರೂಮ್ ಹೇಗೆ ಪ್ಲಾನ್ ಮಾಡಿ ಬಿಲ್ಟ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನೋಡ್ತಾ ಇದ್ದೀರಾ ಎಂಟರ್ ಆಗ್ತಾ ಇದ್ದಂಗೆ ನಿಮಗೆ ಇಲ್ಲಿ ಒಂದು ಅಟ್ಯಾಚ್ಡ್ ಮಾಸ್ಟರ್ ಬೆಡ್ರೂಮ್ಗೆ ವಾಶ್ರೂಮ್ ನೋಡ್ಲಿಕ್ಕೆ ಸಿಗುತ್ತೆ. ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ನಿಮಗೆ ಫೈನಲ್ ಫಿಟ್ಟಿಂಗ್ಸ್ ಆಗಿ ಮಾಡಿಕೊಡ್ತಾರೆ. ಹಾಗೆ ಇಲ್ಲಿ ನಿಮಗೆ ಒಂದು ಡ್ರೆಸ್ಸಿಂಗ್ ಯೂನಿಟ್ ರೀತಿ ಬರುತ್ತೆ. ನೀವು ನೋಡ್ಬೋದು ಇದು ಡ್ರೆಸ್ಸಿಂಗ್ ಯೂನಿಟ್ ರೀತಿ ಪ್ಲಾನ್ ಮಾಡಿದ್ದಾರೆ. ಒಂದು ಸ್ಟೋರೇಜ್ ಅಂತಲೇ ಹೇಳ್ಬೋದು ನಿಮಗೆ. ಹಾಗೆ ಒಂದು ಸ್ಪೇಷಿಯಸ್ ಆದ ಬೆಡ್ರೂಮ್ ಅಂತಲೇ ಹೇಳ್ಬೋದು. TV ಯೂನಿಟ್ ಇದೆ, ಡ್ರೆಸ್ಸಿಂಗ್ ಯೂನಿಟ್ ಇದೆ, ಸ್ಟೋರೇಜಸ್ಗಳಿಗೆ ತುಂಬಾ ರ್ಯಾಕ್ಸ್ಗಳನ್ನ ಮಾಡಿದ್ದಾರೆ. ಹಾಗೆ ನೀವು ನೋಡ್ತಾ ಇದ್ದೀರಾ ವಾರ್ಡ್ರೂಬ್ಸ್ಗಳೆಲ್ಲ ಒಂದೊಳ್ಳೆ ಪ್ರೀಮಿಯಂ ಕ್ವಾಲಿಟಿಯ ಪ್ಲೈವುಡ್ನ ಯೂಸ್ ಮಾಡಿದ್ದಾರೆ. ಹಾಗೆ ಲ್ಯಾಮಿನೇಟ್ಸ್ ನೋಡ್ಬೋದು. ಇಲ್ಲೂ ಸಹ ಒಂದೊಳ್ಳೆ ಪ್ರೀಮಿಯಂ ಕ್ವಾಲಿಟಿಯ ಟೀಕುಡ್ ವಿಂಡೋಸ್ಗಳನ್ನ ಕೊಟ್ಟಿದ್ದಾರೆ. ಮೇಲ್ಗಡೆ ಫಾಲ್ ಸೀಲಿಂಗ್ ವರ್ಕ್ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಹೇಳಿ. ಈ ಫ್ಲೋರ್ನಲ್ಲಿ ಏನೇನಿತ್ತು ಅಂತ ನೋಡಿದ್ರಲ್ಲ, ಬನ್ನಿ ಈಗ ನೆಕ್ಸ್ಟ್ ಫ್ಲೋರ್ಗೆ ಹೋಗಿ ಪ್ರಾಪರ್ಟಿನ ಇನ್ಯಾವ ರೀತಿ ಪ್ಲಾನ್ ಮಾಡಿ ಬಿಲ್ಟ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ.
ಕೆಳಗಡೆ 2 ಬೆಡ್ರೂಮ್ಸ್ಗಳನ್ನ ಹೇಗಿತ್ತು ಅಂತ ನೋಡಿದ್ರಲ್ಲ. ಬನ್ನಿ ಈಗ ಈ ಫ್ಲೋರ್ನಲ್ಲೂ ಕೂಡ ಒಂದೊಳ್ಳೆ ಸ್ಪೇಷಿಯಸ್ ಆದ ಮಾಸ್ಟರ್ ಬೆಡ್ರೂಮ್ ಇದೆ. ಅದನ್ನು ಯಾವ ರೀತಿ ಪ್ಲ್ಯಾನ್ ಮಾಡಿ ಬಿಲ್ಟ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನೋಡೋದಕ್ಕಿಂತ ಮುಂಚೆ ನೀವು ನೋಡ್ಬೋದು ಈ ಫ್ಲೋರ್ನಲ್ಲಿ ಇಲ್ಲಿ ಸನ್ಲೈಟ್ ಪ್ರಾವಿಷನ್ ಕೂಡ ಕೊಟ್ಟಿದ್ದಾರೆ, ನೀವು ನೋಡ್ತಾ ಇದ್ದೀರಾ. ಈಗ ಮಾಸ್ಟರ್ ಬೆಡ್ರೂಮ್ನ ಯಾವ ರೀತಿ ಪ್ಲ್ಯಾನ್ ಮಾಡಿದ್ದಾರೆ ಅಂತ ನೋಡೋಣ. ಈ ಮಾಸ್ಟರ್ ಬೆಡ್ರೂಮಲ್ಲಿ ಎಂಟರ್ ಆಗ್ತಾ ಇದ್ದಂಗೆ ಕೆಳಗಡೆ ಇರೋ ರೀತಿಯೇ ಒಂದು ಅಟ್ಯಾಚ್ಡ್ ವಾಶ್ರೂಮ್ನ ಕೊಟ್ಟಿದ್ದಾರೆ, ವೆಟ್ ಆ್ಯಂಡ್ ಡ್ರೈ ಸಪ್ರೇಟ್ ಕಾನ್ಸೆಪ್ಟಲ್ಲಿ. ಹಾಗೆ ನೀವು ನೋಡ್ಬೋದು ಇಲ್ಲಿ ಒಂದು ಸ್ಟಡಿ ಯೂನಿಟ್ನ ಕೂಡ ಪ್ಲ್ಯಾನ್ ಮಾಡಿ ಕೊಟ್ಟಿದ್ದಾರೆ. ಇನ್ ಕೇಸ್ ITR ವರ್ಕ್ ಮಾಡೋರಾಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಯಾರು ಇದ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ಈ ರೂಮಲ್ಲೂ ಕೂಡ ಒಂದು ಸ್ಟಡಿ ಯೂನಿಟ್ನ ಕೊಟ್ಟಿದ್ದಾರೆ, ಹಾಗೆ ಒಂದು TV ಯೂನಿಟ್ನ ಕೊಟ್ಟಿದ್ದಾರೆ. ನಿಮಗೆ ನೋಡ್ಬೋದು ಡ್ರೆಸ್ಸಿಂಗ್ ಮಿರರ್ ಇದು ಕಂಪ್ಲೀಟ್ಲಿ ನಿಮಗೆ ಸ್ಟೋರೇಜ್ ಐಟಮ್ಸ್ಗಳನ್ನ ಕೊಟ್ಟಿದ್ದಾರೆ. ವಾರ್ಡ್ರೋಬ್ಸ್ಗಳು ನೀವು ನೋಡ್ತಾ ಇದ್ದೀರಾ ಯಾವ ರೀತಿ ಇದೆ ಅಂತ ಹೇಳಿ. ಹಾಗೆ ಮೇಲ್ಗಡೆ ಫಾಲ್ ಸೀಲಿಂಗ್ ವರ್ಕ್ ಕೂಡ ಮಾಡಿದ್ದಾರೆ. ಈ ಮಾಸ್ಟರ್ ಬೆಡ್ರೂಮ್ ಹೇಗಿತ್ತು ಅಂತ ನೋಡಿದ್ರಲ್ಲ. ಬನ್ನಿ ಈಗ ಯುಟಿಲಿಟಿಯನ್ನ ಪ್ರಾವಿಷನ್ ಮಾಡಿದ್ದಾರೆ, ಅದನ್ನು ಹೇಗಿದೆ ಅಂತ ನೋಡೋಣ. ಸಿಟ್ಔಟ್ ಏರಿಯಾ ಇದು ನೀವು ನೋಡ್ತಾ ಇದ್ದೀರಾ. ಕಂಪ್ಲೀಟ್ಲಿ ಒಂದು ಫ್ಯಾಮಿಲಿ ಟೈಮ್ನ ಸ್ಪೆಂಡ್ ಮಾಡೋದಕ್ಕೆ ಒಂದು ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ಮೇಲ್ಗಡೆ ನಿಮಗೆ ಟ್ಯಾಂಕ್ ರೂಮ್ ಇದೆ, ಸೋಲಾರ್ ಆಗಿರಲಿ ಅಥವಾ ಸಮ್ ಟ್ಯಾಂಕ್ ಆಗಿರಲಿ, ಅದನ್ನು ಮೇಲ್ಗಡೆ ಸ್ಟೋರ್ ಮಾಡ್ಕೊಬೋದು. ಇವತ್ತಿನ ಪ್ರಾಪರ್ಟಿ ಹೇಗಿತ್ತು ಅಂತ ನೋಡಿದ್ರಲ್ಲ ಫ್ರೆಂಡ್ಸ್. ಒಂದು 2030 ಪ್ರಾಪರ್ಟಿ, ವೆಸ್ಟ್ ಫೇಸಿಂಗ್ ಪ್ರಾಪರ್ಟಿ, ನಾರ್ತ್ ಫೇಸಿಂಗ್ ಡೋರ್ ಇರುವಂಥ ಪ್ರಾಪರ್ಟಿ, ಒಂದೊಳ್ಳೆ ಬಜೆಟಲ್ಲಿದೆ ಅಂತಲೇ ಹೇಳ್ಬೋದು. ನಿಮಗೆ ಕಮ್ಯೂಟ್ ಮಾಡೋದಕ್ಕೆ ಜಾಗಗಳು ಅಂತ ಹೇಳಿದ್ರೆ ಸ್ಕೂಲ್ಸು, ಬಸ್ ಸ್ಟಾಪ್ಸು, ಹಾಸ್ಪಿಟಲ್ಸು ಅಂತ ಹೇಳೋದಾದರೆ ನಿಮಗೆ ಬಸ್ ಸ್ಟಾಪ್ ಆಗಿ ಶಿರ್ಕೆ ಬಸ್ ಸ್ಟಾಪ್ ಜಸ್ಟ್ ಒಂದು 300 ಮೀಟರ್ಸ್ ವಾಕೇಬಲ್ ಡಿಸ್ಟೆನ್ಸಲ್ಲೇ ಇದೆ. ಹಾಗೆ ಪಟ್ಟಣಗೆರೆ ಮೆಟ್ರೋ ಸ್ಟೇಷನ್ ಒಂದು 10 ಮಿನಿಟ್ಸ್ ಡ್ರೈವ್ ಅಂತಲೇ ಹೇಳ್ಬೋದು. ಹಾಗೆ ಕೆಂಗೇರಿ ರೈಲ್ವೆ ಸ್ಟೇಷನ್ ಒಂದು 15 ಮಿನಿಟ್ಸ್ ಡ್ರೈವ್ ನಿಮಗೆ ಇಲ್ಲಿಂದ. ಹಾಗೆ ಸ್ಕೂಲು ಕಾಲೇಜಸ್ಸು ಅಂತ ಹೇಳಿದ್ರೆ NPS ಸ್ಕೂಲ್ ತುಂಬ ನಿಯರ್ ಬೈ ಅಲ್ಲಿದೆ, NPS ಕಾಲೇಜ್ ತುಂಬ ನಿಯರ್ ಬೈ ಇದೆ. ಹಾಗೆ RV ಕಾಲೇಜ್ ಕೂಡ ತುಂಬಾ ನಿಯರ್ ಬೈ ಅಲ್ಲಿರುವಂಥ ಪ್ರಾಪರ್ಟಿ ಇದು. ಹಾಗೆ ನಿಮಗೆ ಹಾಸ್ಪಿಟಲ್ಸ್ ಅಂತ ಹೇಳಿದ್ರೆ ರೆಂಟ್ ಇದೆ, ಶಿವಶಕ್ತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದೆ, ನಂದಿ ಹಾಸ್ಪಿಟಲ್ ಇದೆ, ಸುಮಾರು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ಗಳು ತುಂಬಾ ನಿಯರ್ ಬೈ ಅಲ್ಲಿರುವಂಥ ಪ್ರಾಪರ್ಟಿ. ಹಾಗೆ ವಾಟರ್ ಫೆಸಿಲಿಟಿ ನಾನು ಕೆಳಗಡೆ ಎಕ್ಸ್ಪ್ಲೈನ್ ಮಾಡಿದ ಹಾಗೆ ನಿಮಗೆ ಕಾವೇರಿ ಮತ್ತು ಬೋರ್ ಎರಡೂ ಕೂಡ ಫೆಸಿಲಿಟಿ ಇದೆ. ಹಾಗೆ ಒಂದು ಪ್ಲಸ್ ಪಾಯಿಂಟ್ ಅಂತ ಅಂದರೆ 11 ಅಡಿ RCC ಹಾಕಿದ್ದಾರೆ. ನಿಮಗೆ ವೆಂಟಿಲೇಷನ್ಗೆ ಒಂದು ಒಳ್ಳೆ ಪ್ರಾವಿಷನ್ ಅಂತಲೇ ಹೇಳ್ಬೋದು. ಹಾಗೆ ಪ್ರತಿ ಒಂದು ವಿಂಡೋಸು, ಡೋರ್ಸು ಎಲ್ಲನೂ ಟೀಕ್ವುಡ್ ಉಪಯೋಗಿಸಿದ್ದಾರೆ. ಹಾಗೆ ಫ್ಲೋರಿಂಗಿಗೆ ನಿಮಗೆ ಗ್ರನೈಟ್ನ ಉಪಯೋಗಿಸಿದ್ದಾರೆ, ಒಂದೊಳ್ಳೆ ಪ್ರೀಮಿಯಂ ಕ್ವಾಲಿಟಿ ಆದ ಗ್ರನೈಟ್ ಅಂತಲೇ ಹೇಳ್ಬೋದು. ಹಾಗೆ ಒಂದೊಳ್ಳೆ ಪ್ರೀಮಿಯಂ ಕ್ವಾಲಿಟಿಯ ಪ್ಲೈವುಡ್ನ ಉಪಯೋಗಿಸಿ ನಿಮಗೆ ಇಂಟೀರಿಯರ್ಸ್ ಕೂಡ ಮಾಡಿಕೊಟ್ಟಿದ್ದಾರೆ. ಪ್ರಾಪರ್ಟಿಯ ಮೇನ್ ವಿಚಾರಕ್ಕೆ ಪ್ರೈಸಿಂಗ್ ಬರೋದಾದರೆ 1,55,00,000 ನೆಗೋಷಿಯೇಬಲ್ ಇರುತ್ತೆ, 1,55,00,000 ನೆಗೋಷಿಯೇಬಲ್ ಇರುತ್ತೆ. ನಿಮಗೆ ಇದೇ ಪ್ರಾಪರ್ಟಿಯಲ್ಲಿ ನಿಮಗೆ ಲೋನ್ ಬೇಕು ಸರ್, ನನಗೆ ಇಷ್ಟು ಅಮೌಂಟ್ ಇಲ್ಲ, ನಾನು ಲೋನಿಗೆ ಹೋಗಬೇಕು, ಲೋನಿಗೆ ಹೆಂಗೆ ಹೋಗೋದು ನನಗೆ ಗೊತ್ತಿಲ್ಲ, ಸೊ ದಟ್ ನನ್ನ ಒಂದು ಸ್ಯಾಲ್ರಿ ಸ್ಲಿಪ್ಪಿಗೆ ನನಗೆ ಲೋನ್ ಆಗುತ್ತಾ ಇಲ್ವಾ ಅಂತ ಡೌಟ್ ಇರೋರಿಗೆ ನಮ್ಮ ರಾಘವೇಂದ್ರ ಎಸ್ಟೇಟ್ಸ್ನ ಕಾಂಟ್ಯಾಕ್ಟ್ ಮಾಡಿ ವಿತೌಟ್ ಚಾರ್ಜಿಂಗ್ ಸಿಂಗಲ್ ರುಪಿ ನಿಮಗೆ ಲೋನ್ ಕೂಡ ಮಾಡಿಸ್ಕೊಡ್ತೀವಿ. ಅಥವಾ ನಿಮ್ಮದೇ ಒಂದು ಸೈಟ್ ಇತ್ತು ನನಗೆ ಕನ್ಸ್ಟ್ರಕ್ಷನ್ ಬೇಕು ಅಂತ ಅಂದ್ರೂ ನಮ್ಮ ರಾಘವೇಂದ್ರ ಎಸ್ಟೇಟ್ಸ್ನ ಕಾಂಟ್ಯಾಕ್ಟ್ ಮಾಡಿ. ವಿ ಆರ್ ಇಂಟು ಕನ್ಸ್ಟ್ರಕ್ಷನ್, ಲೋನ್ ಏಜೆನ್ಸಿ, ಹಾಗೆ ಪ್ರಾಪರ್ಟಿ ಕನ್ಸಲ್ಟೆಂಟ್. ಇಲ್ಲಿ ಹೇಳಿದ್ನಲ್ಲ, ಈ ಪ್ರಾಪರ್ಟಿಯ ಮೇನ್ ವಿಚಾರ ಪ್ರೈಸಿಂಗ್ ಬರೋದಾದರೆ 1,55,00,000 ಇರುತ್ತೆ. ಇಂಟ್ರೆಸ್ಟ್ ಇರೋರು ದಯವಿಟ್ಟು ಕೆಳಗಡೆ ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ. ನಿಮಗೆ ಇದೆಲ್ಲ ಬೇರೆ ಯಾವುದೇ ರೀತಿ ಪ್ರಾಪರ್ಟೀಸ್, ಯಾವುದೇ ಥರ ಪ್ರಾಪರ್ಟೀಸ್ಗಳು ಬೇಕು ಅಂತ ಅಂದರೂ ನಮ್ಮ ರಾಘವೇಂದ್ರ ಎಸ್ಟೇಟ್ಸ್ನ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಕನಸಿನ ಪ್ರಾಪರ್ಟಿಯನ್ನು ತೊಗೊಳೋದಕ್ಕೆ ನಮ್ಮ ರಾಘವೇಂದ್ರ ಎಸ್ಟೇಟ್ಸ್ ಹೆಲ್ಪ್ ಮಾಡುತ್ತೆ. ಎಲ್ರಿಗೂ ಧನ್ಯವಾದ.